ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧು ಶೇಖಪ್ಪ ಕಾಣಂತೀನಿ. ನಾನು ಬಿಕಾಮ್ ಅಂತಿಮ ವರ್ಷದ ವಿದ್ಯಾರ್ಥಿನಿ. ನಮ್ಮ ಕಾಲೇಜ್ GFGC ಬಂಕಾಪುರ್ ಕಾಲೇಜ್ ಈ ಗ್ರೇಡ್ ಮಾನ್ಯತೆ ಪಡೆದಿರುವ ಕಾಲೇಜ್. ಈ ಕಾಲೇಜಿನಲ್ಲಿ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಚೆನ್ನಾಗಿದೆಯೋ ಅದೇ ರೀತಿಯಾಗಿ ಇಂಟರ್ನಲ್ ಸ್ಟ್ರಕ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಇಂಟರ್ನಲ್ ಸ್ಟ್ರಕ್ಚರ್ ಅಂದರೆ ನಮ್ಮ ಲೆಕ್ಚರಿಂಗ್ ಆಗಿರ್ಬೋದು, ಬೇರೆ ರೀತಿಯ ಸೆಮಿನಾರ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿದೆ. ನಮಗೆ ಸಂಬಂಧಪಟ್ಟಂಗೆ ನಮ್ಮ ಬಿಕಾಮ್ ಅಂತಿಮ ವರ್ಷದಲ್ಲಿ ಇಂಟರ್ನ್ಶಿಪ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಆ ಇಂಟರ್ನ್ಶಿಪ್ ಸಬ್ಜೆಕ್ಟಿಂದ ನಾವು ಸಾಕಷ್ಟನ್ನು ಕಲಿಬೋದು. ಇಂಟರ್ನ್ಶಿಪ್ಪಿಂದ ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ಜೀವನದಲ್ಲಿ ನಮಗೆ ಜಾಬ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಅದೇ ರೀತಿ ಪಠ್ಯೇತರ ಚಟುವಟಿಕೆಗಳಲ್ಲದೆ ಇನ್ನೂ ವಿವಿಧ ಚಟುವಟಿಕೆಗಳು ಕೂಡ ನಮ್ಮ ಕಾಲೇಜಿನಲ್ಲಿವೆ. NSS ಕ್ಯಾಂಪ್ ಆಗಿರ್ಬೋದು, ಕ್ರೀಡಾ ವಿಭಾಗದಲ್ಲಿ ಆಗಿರ್ಬೋದು. NSS ಕ್ಯಾಂಪ್ನಿಂದ ನಮಗೆ ವಿವಿಧ ರೀತಿಯ ನಾವು ಸೆಲ್ಫ್ ಡೆವಲಪ್ಮೆಂಟ್ ಕೂಡ ಆಗ್ತೀವಿ. ನಮ್ಮಲ್ಲಿ ಕರೇಜ್ ಬರುತ್ತೆ, ಮತ್ತು ಬೇರೆ ಬೇರೆ ಶಿಸ್ತು ಇವುಗಳನ್ನೆಲ್ಲ ನಾವು ಕಲಿತೀವಿ. ಅದೇ ರೀತಿ ನಾವು ಈ ಕಾಲೇಜಿನಲ್ಲಿ ಬಂದು ಈ 3 ವರ್ಷದಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದ್ದೀವಿ. ಅದೇ ರೀತಿಯಾಗಿ ನೀವು ಬಂದು ಡೆವಲಪ್ಮೆಂಟ್ ಆಗಿ ಕಲಿಸಿ ನಮ್ಮ ಕಾಲೇಜ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಕಬ್ಬೂರ್. ನಾನು ಬಿಕಾಮ್ ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದು ಈ ಕಾಲೇಜಿನಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತುಕೊಂಡು, ಹಾಗೆ ಎಲ್ಲ ಉಪನ್ಯಾಸಕರು ಕೂಡ ನಮಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದು, ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಆರಂಭಿಸಿದ್ದು, NSS ಕ್ಯಾಂಪ್, NCC ಮುಂತಾದ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಿದ್ದು, ತಿಂಗಳಿಗೆ ಒಮ್ಮೆ ಅಥವಾ 2 ಸಲ ಆದರೂ ಸಹ ಮುಂತಾದ ಪ್ರೋಗ್ರಾಮ್ಗಳು ನಡೆಯುತ್ತಿದ್ದು, ಬಿಕಾಮ್ನ ವಿಭಾಗದಲ್ಲಿ ಇಂಟರ್ನ್ಶಿಪ್ ಮತ್ತು ವರ್ಕ್ಶಾಪ್ ಬಗ್ಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡುತ್ತಿದ್ದು, ಆಸಕ್ತಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬಂದು ಪ್ರವೇಶವನ್ನು ಪಡೆದುಕೊಂಡು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪೂಜಾ ಕತ್ತಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬಂಕಾಪುರ್ NAC A ಮಾನ್ಯತೆಯನ್ನು ಪಡೆದಿರುವಂಥ ಈ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ಇಲ್ಲಿ ಎಲ್ಲ ಉಪನ್ಯಾಸಕರು ಉತ್ತಮವಾದ ಬೋಧನೆಯನ್ನು ನೀಡಿದ್ದರಿಂದ ನಾವು ಉತ್ತಮವಾದ ಶಿಕ್ಷಣವನ್ನು ಪಡೆದು ಕಾಲೇಜಿನಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದೇವೆ. ಹಾಗೆ ಇಲ್ಲಿ ಪಠ್ಯಪುಸ್ತಕಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, NSS ಶಿಬಿರ ಮುಂತಾದ ಹಲವಾರು ಘಟಕಗಳಲ್ಲಿ ಭಾಗವಹಿಸಿ ಉತ್ತಮವಾದ ನಾಯಕತ್ವ ಗುಣ, ಶಿಸ್ತು ಇತರ ಉತ್ತಮ ಗುಣಗಳನ್ನು ಪಡೆದುಕೊಂಡು ಉತ್ತಮ ನಾಯಕನಾಗಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದೇನೆ. ಹಾಗೆ ಈ ಕಾಲೇಜಿನಲ್ಲಿ ಪಠ್ಯಪುಸ್ತಕಗಳ ಜೊತೆ ಅಷ್ಟೇ ಅಲ್ಲದೆ ನಮ್ಮ ಉನ್ನತ ವ್ಯಾಸಂಗಕ್ಕೆ ಸಹಾಯವಾಗುವಂಥ ಇತರ ಎಲ್ಲ ವಿಷಯಗಳ ಕುರಿತು ತಿಳಿಸಿದ್ದಾರೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನು ಕೂಡ ನೀಡಿ ನಮ್ಮನ್ನು ಈಗಲಿಂದಲೇ ಅಣಿಗೊಳಿಸುತ್ತಿದ್ದಾರೆ. ಈ ಕಾಲೇಜು ಉತ್ತಮವಾಗಿದ್ದು, ಹಾಗೆ ಇಲ್ಲಿ ಉತ್ತಮವಾದ ಮೂಲಭೂತ ಸೌಕರ್ಯಗಳನ್ನು, ಉತ್ತಮವಾದ ಕಟ್ಟಡ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಗ್ರಂಥಾಲಯ ವ್ಯವಸ್ಥೆ, ಆಟದ ಮೈದಾನವನ್ನು ಹೊಂದಿದ್ದು ನಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಮಧು ಸೌನೂರ್. ನಾನು BA ಅಂತಿಮ ವರ್ಷದಲ್ಲಿ ಓದುತ್ತಿದ್ದು ಈ ಒಂದು ಕಾಲೇಜಿನಲ್ಲಿ ನನ್ನ ಪಡೆದಂತಹ ಅನುಭವಗಳೆಂದರೆ ಪ್ರವೇಶಾರ್ಥಿಯಿಂದ ಹಿಡಿದು ಅಂತಿಮ ವರ್ಷದವರೆಗೂ ನಾನು ಅತ್ಯುತ್ತಮ ವಿದ್ಯಾರ್ಥಿನಿಯಾಗಿ ಹಾಗೂ ಉತ್ತಮ ಸ್ವಯಂ ಸೇವಕಿಯಾಗಿ ಅವಾರ್ಡಿಗೆ ಭಾಜನರಾಗಿದ್ದು, ಈ ಒಂದು ಕಾಲೇಜಿನಲ್ಲಿ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅವಕಾಶವಿದ್ದು ಖರ್ಚು ವೆಚ್ಚಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಎಲ್ಲದಕ್ಕೂ ವಿದ್ಯಾರ್ಥಿಯ ಭಾಗವಹಿಸುವಿಕೆಗೆ ಪ್ರಾಮುಖ್ಯತೆಯನ್ನು ನೀಡಿ, ಬೋಧಕ ವಿಷಯದಲ್ಲಿ ಬಂದಾಗ ಬೋಧಕ ಪ್ರತಿಯೊಂದು ಸಬ್ಜೆಕ್ಟಿಗೂ ತನ್ನದೇ ಆದಂತಹ ಟೀಚರ್ಸ್ಗಳಿದ್ದು ಪ್ರತಿಯೊಂದು ಬೋಧನಾ ಚಟುವಟಿಕೆಗಳು ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು, ಕಾಲೇಜಿನ ಪ್ರಾಂಶುಪಾಲರಿಂದ ಹಿಡಿದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲ ಕಾಲೇಜಿನಲ್ಲಿ ಅಚ್ಚುಕಟ್ಟಾಗಿ ನಡೆಯುವಂತಹ ಕಾಲೇಜು ನಮ್ಮದಾಗಿದೆ. ಅದೇ ರೀತಿಯಾಗಿ ಟೊಯೋಟಾ ಕಂಪನಿಯು ಸಹಾಯ ನಮ್ಮಲ್ಲಿದ್ದು ಅದಾದಂತಹ CC ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ನಂತರದಲ್ಲಿ ಹೇಳಬೇಕಾದರೆ ಉತ್ತರ ಕರ್ನಾಟಕದಲ್ಲಿಯೇ NAC A ಮಾನ್ಯತೆ ಪಡೆದಿರುವಂತಹ ಹೆಗ್ಗಳಿಕೆಗೆ ಪಾತ್ರವಾದ ನಮ್ಮ ಕಾಲೇಜು. ಹಾಗಾಗಿ ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಅಂತ ಹೇಳುತ್ತಾ ನಮ್ಮ ಕಾಲೇಜಿಗೆ ಪ್ರವೇಶಾರ್ಥಿಗಳನ್ನು ಪಡೆದುಕೊಂಡು ಉತ್ತಮ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿ ಅಂತ ಹೇಳಿಕೊಳ್ಳುತ್ತಾ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೆ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ NAC A ಮಾನ್ಯತೆಯನ್ನು ಪಡೆದಿರುವ ಬಂಕಾಪುರ ನಾಡೆಂದು ಪ್ರಸಿದ್ಧಿಯನ್ನು ಪಡೆದಿರುವ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬಂಕಾಪುರದಲ್ಲಿ ನಾನು ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಲ್ಲಿ ಈಗ BA ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದು, ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವು ಕಾಣಬಹುದು. ಮೂಲಭೂತ ಸೌಕರ್ಯಗಳನ್ನು ಹಿಡಿದುಕೊಂಡು ಇಲ್ಲಿ ಪಠ್ಯೇತರ ಚಟುವಟಿಕೆಯನ್ನು ನಾವು ಕಾಣಬಹುದು. ಪಠ್ಯೇತರ ಚಟುವಟಿಕೆಗಳ NSS ಕ್ಯಾಂಪ್ ಶಿಬಿರದಲ್ಲಿ 1 ವಾರವನ್ನು ನಾವು ತೆಗೆದುಕೊಂಡು ಉತ್ತಮವಾಗಿ ಪಠ್ಯೇತರ ಚಟುವಟಿಕೆಗಳು ಹೇಗೆ ಕಲಿಕೆ ಮಾಡಬೇಕೆಂಬುದು ನಾವು ಕಲಿತಿದ್ದೇವೆ. ಹಾಗೂ ಇಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೊರತೆಯಿಲ್ಲ. ಸ್ಪರ್ಧಾತ್ಮಕ ಚಟುವಟಿಕೆಗಳು ಸಹ ಇಲ್ಲಿ ನಡೆಯುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಆದ್ದರಿಂದ ಇಲ್ಲಿ ಬರುವ
ಇಲ್ಲಿ ಜೂನಿಯರ್ ವಿದ್ಯಾರ್ಥಿಗಳು ಸಹ ನಮ್ಮ ಕಾಲೇಜಿಗೆ ಬಂದು ಇಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಮುಂದಿನ ಕೋರ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲ್ಲಿ ಯಶಸ್ವಿಯಾಗರೆಂದು ಎಲ್ಲರಿಗೂ ಆಶಿಸಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಅಂತ ಹೇಳಿ. ನಮಸ್ಕಾರ, ನಾವು ಹರೀಶ್ ಮಂಜುನಾಥ್ ಹಡಪದ್ ಅಂತ. ನಾವು JPC ಬಂಕಾಪುರ್ ಕಾಲೇಜಿನಲ್ಲಿ ಉತ್ತಮವಾದ ಅಭ್ಯಾಸವನ್ನು ಮಾಡುತ್ತಿದ್ದೀವಿ. ನಾವು ಈಗ BA ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದು ಈ ಕಾಲೇಜಿನಲ್ಲಿ ಕ್ರೀಡಾ ಮತ್ತು ಹಲವಾರು ಸಮಾರಂಭಗಳಲ್ಲಿ ಭಾಗವಹಿಸಿ ಉತ್ತಮವಾದ ಕರೇಜನ್ನು ಬೆಳೆಸಿಕೊಳ್ಳುತ್ತೇವೆ ಮತ್ತು ಮುಂದಿನ ಹಂತದ ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ಇಲ್ಲಿ ಉತ್ತಮವಾದ ತಳಹದಿಯನ್ನು ನಾವು ಪಡೆದುಕೊಂಡಿದ್ದೇವೆ ಮತ್ತು ಈ ಕಾಲೇಜಿನಲ್ಲಿ ಉತ್ತಮವಾದ ಶಿಕ್ಷಕರು ಮತ್ತು ಪ್ರಾಧ್ಯಾಪಕರೊಂದಿಗೆ ಉತ್ತಮವಾದ ಸಲಹೆ ಬಾಂಧವ್ಯದಿಂದ ಮಾತನಾಡುತ್ತೀವಿ ಮತ್ತು ಹಲವಾರು ರೀತಿಯಲ್ಲಿ ನಮಗೆ ಉತ್ತಮವಾದ ಕ್ರೀಡಾ ವ್ಯವಸ್ಥೆಯನ್ನು ಒದಗಿಸಿದ್ದು ನಾವು ಈ ಕಾಲೇಜಿನಲ್ಲಿ ಇಲ್ಲಿ ಉತ್ತಮವಾದ NSS ಮತ್ತು NCC ಕ್ಯಾಂಪ್ಗಳನ್ನು ನಡೆಸಿಕೊಡುತ್ತಾರೆ. ಅಲ್ಲಿ ಹೋದಲ್ಲಿ ನಮಗೆ ಉತ್ತಮವಾದ ಸ್ಟೇಜ್ ಕರೇಜ್ಗಳನ್ನು ನಾವು ಬೆಳೆಸಿಕೊಂಡು ಉನ್ನತ ವ್ಯಾಸಂಗಕ್ಕಾಗಿ ಹೋಗಲು ನಮಗೆ ಉತ್ತಮವಾದ ಆಸಕ್ತಿ ಬರುವ ವಿಷಯವನ್ನು ಪಡೆದಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತೇನೆ.